ಪೊಲೀಸ್ ಜೊತೆಗೆ ಮೋನಿಕಾ ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಮೋನಿಕಾ ಮನೆಯಿಂದ ಆಚೆ ಹೋಗುವ ಸಂದರ್ಭದಲ್ಲಿ ಸುಮ್ಮನೆ ಹೋಗಿಲ್ಲ. ಬಟ್ಟೆ ಬರೆ ಆಭರಣ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಪರಾರಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ ಆಗಿದೆ. ಮೋನಿಕಾ ಬ್ಯಾಗ್ಗೆ ತುಂಬುವ ದೃಶ್ಯಗಳು, ಮನೆ ಬಿಟ್ಟು ಹೋಗುವಾಗ ಬಟ್ಟೆ ಒಡವೆ ಸಮೇತ ಪರಾರಿಯಾಗಿರೋದು, 2 ದೊಡ್ಡ ಬ್ಯಾಗ್ನಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಎಸ್ಕೇಪ್ ಆಗಿರೋದು. ಆಗಸ್ಟ್ 31ನೇ ತಾರೀಕು ಮಧ್ಯಾಹ್ನ ಮನೆಗೆ ಎಂಟ್ರಿ ಕೊಟ್ಟಿದ್ಲು ಮೋನಿಕಾ. ಮನೆಯಲ್ಲಿದ್ದ ತನ್ನ ವಸ್ತುಗಳನ್ನು ತುಂಬಿಕೊಂಡು ಮೋನಿಕಾ ಪರಾರಿಯಾಗಿರೋದು. ಮನೆಯಲ್ಲಿರೋ ವಸ್ತುಗಳನ್ನು ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ರು. ಆದ್ರೆ ಈಗ ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿದೆ. ಒಡವೆ ಬಟ್ಟೆ ಎಲ್ಲಾನು ತುಂಬಿಕೊಂಡು ಪರಾರಿ ಆಗ್ತಾ ಇರುವಂತದ್ದು. ಆ ಬಟ್ಟೆ ಒಡವೆಗಳನ್ನ ಬ್ಯಾಗ್ಗೆ ತುಂಬ್ತಾ ಇರುವಂತಹ ಫುಟೇಜಸ್. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಮತ್ತೆ ಟ್ವಿಸ್ಟ್ ಸಿಕ್ಕಿರುವಂತದ್ದು, ಮೋನಿಕಾ ನಾನು ಏನು ಮುಟ್ಟಿಲ್ಲ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಫುಟೇಜ್ ಎಲ್ಲ ಸಿಕ್ಕಿದೆ. ಇದು ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗಬಹುದು ಕೇಸಲ್ಲಿ? ಈಗಾಗಲೇ ಏನು ಆ ಮಹಿಳೆ ಹೇಳಿದಂತಹ ಒಂದು ಏನು ಆರೋಪ ಏನಿದೆ ಅದೆಲ್ಲದಕ್ಕೂ ಕೂಡ ಗಮನಿಸಿದಂತಹ ಗಂಡ ಅಲ್ಲಿದ್ದಂತಹ ಮನೆಯಲ್ಲಿ ಅಳವಡಿಕೆ ಮಾಡಿದಂತಹ ಸಿಸಿಟಿವಿಗಳನ್ನು ರಿಲೀಸ್ ಮಾಡಿದನ್ನು. ಈ ಮೋನಿಕಾಳಿಗೆ ಈ ಸಿಸಿಟಿವಿ ಅಂದ್ರೆ ಮನೆಯಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿರೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಆತನ ಗಂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗ ಸಿಸಿಟಿವಿಗಳನ್ನ ಬಿಡುಗಡೆ ಮಾಡಿ ಮನೆಯಲ್ಲಿದ್ದಂತಹ ಅಷ್ಟು ಹಣ ಮತ್ತು ಒಡವೆಗಳನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನೋದಕ್ಕೆ ಈಗಾಗಲೇ ಪ್ರೂಫ್ ಕೂಡ ಸಿಕ್ಕಿದೆ. ಹೀಗಾಗಿ ಕಾನೂನು ಸಮರ ಮುಖಾಂತರ ಯಾವ ರೀತಿ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆತನ ಲಾಯರ್ ಏನಿದ್ದಾನೆ, ಪತಿ ಏನಿದ್ದಾನೆ, ಆತನ ಲಾಯರ್ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಈ ವಿಚಾರವಾಗಿ ಈ ಹಿಂದೆ ದೂರು ಕೂಡ ದಾಖಲಾಗಿತ್ತು. ಅಂದ್ರೆ ರಾಘವೇಂದ್ರ ಅನ್ನುವಂತಹ ಪಿಸಿ ಏನಿದ್ದಾನೆ ಆತನ ಜೊತೆ ಓಡು ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಒಡವೆಗಳನ್ನ ಮತ್ತು ಹಣವನ್ನ ನಗದನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಸದ್ಯಕ್ಕೆ ಅದಕ್ಕೆ ಪುಷ್ಟಿ ಕೊಡುವಂತಹ ರೀತಿಯಲ್ಲಿ ಈ ಸಿಸಿಟಿವಿ ಕೂಡ ಈಗಾಗಲೇ ರಿಲೀಸ್ ಆಗಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪತಿ ಪತ್ನಿಯ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗಾಗಲೇ ಮೂಲಗಳ ಪ್ರಕಾರ ಅವರಿಬ್ಬರನ್ನು ಕೂಡ ಕೌನ್ಸಿಲಿಂಗ್ಗೆ ಅಂದ್ರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೌನ್ಸಿಲಿಂಗ್ ಮಾಡುತ್ತಿದ್ದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರೆ ಇಂದು ಅದರ ಡೇಟ್ ಕೂಡ ಇತ್ತು. ಅಂದ್ರೆ ಇಂದು ಅವರು ಇಬ್ಬರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಈ ರೀತಿಯಾದಂತಹ ಅಂದ್ರೆ ಪತಿ ಪತ್ನಿ ಕಲಹ ದೊಡ್ಡದು ಮಾಡ್ಕೊಳ್ಳೋದು ಬೇಡ, ಏನಿದ್ರು ಕೂತು ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಪೊಲೀಸ್ ಸಿಬ್ಬಂದಿಗಳು ಇಂದು ನಡೆಸಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅಕಸ್ಮಾತ್ ಅವರೇನಾದ್ರೂ ಒಪ್ಪದೇ ಇದ್ದಂತಹ ಪಕ್ಷದಲ್ಲಿ ಅವರವರ ನಡೆ ಏನಿದೆಯೋ ಅದನ್ನ ಅವರು ಅನುಸರಿಸಬಹುದಾಗಿದೆ ಮತ್ತು ಅಥವಾ ಎಫ್ಐಆರ್ ಗಳನ್ನ ಮಾಡುವಂತಹ ಮುಖಾಂತರ ಮತ್ತಷ್ಟು ಇಬ್ಬರು ಪರಸ್ಪರ ದೂರುಗಳನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಆರೋಪ ಮಾಡೋದಕ್ಕೆ ಈಗ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಹಣ ಮತ್ತೆ ಬ್ಯಾಗ್ಗಳನ್ನ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯಗಳು ಕೂಡ ಸಿಕ್ಕಿದೆ. ಹೀಗಾಗಿ ಇಲ್ಲಿ ಯಾರು ಸುಳ್ಳು ಆಪಾದನೆ ಮಾಡ್ತಾರೆ ಮತ್ತೆ ಏನಾಗಿದೆ ಅನ್ನುವಂತಹ ಎಕ್ಸಾಕ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ಅದನ್ನು ಕೌನ್ಸಿಲಿಂಗ್ ಮಾಡುವಂತಹ ಮುಖಾಂತರ ಅವರವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳೇನಿದೆ ಅದೆಲ್ಲವನ್ನು ಕೂಡ ಸರಿ ಮಾಡಿಸೋದಕ್ಕೆ ಪೊಲೀಸರು ಈಗ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಪೊಲೀಸ್ ಜೊತೆಗೆ ಮೋನಿಕಾ ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಮೋನಿಕಾ ಮನೆಯಿಂದ ಆಚೆ ಹೋಗುವ ಸಂದರ್ಭದಲ್ಲಿ ಸುಮ್ಮನೆ ಹೋಗಿಲ್ಲ. ಬಟ್ಟೆ ಬರೆ ಆಭರಣ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಪರಾರಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ ಆಗಿದೆ. ಮೋನಿಕಾ ಬ್ಯಾಗ್ಗೆ ತುಂಬುವ ದೃಶ್ಯಗಳು, ಮನೆ ಬಿಟ್ಟು ಹೋಗುವಾಗ ಬಟ್ಟೆ ಒಡವೆ ಸಮೇತ ಪರಾರಿಯಾಗಿರೋದು, 2 ದೊಡ್ಡ ಬ್ಯಾಗ್ನಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಎಸ್ಕೇಪ್ ಆಗಿರೋದು. ಆಗಸ್ಟ್ 31ನೇ ತಾರೀಕು ಮಧ್ಯಾಹ್ನ ಮನೆಗೆ ಎಂಟ್ರಿ ಕೊಟ್ಟಿದ್ಲು ಮೋನಿಕಾ. ಮನೆಯಲ್ಲಿದ್ದ ತನ್ನ ವಸ್ತುಗಳನ್ನ ತುಂಬಿಕೊಂಡು ಮೋನಿಕಾ ಪರಾರಿಯಾಗಿರೋದು. ಮನೆಯಲ್ಲಿರೋ ವಸ್ತುಗಳನ್ನ ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ರು. ಆದ್ರೆ ಈಗ ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿದೆ. ಒಡವೆ ಬಟ್ಟೆ ಎಲ್ಲಾನು ತುಂಬಿಕೊಂಡು ಪರಾರಿ ಆಗ್ತಾ ಇರುವಂತದ್ದು. ಆ ಬಟ್ಟೆ ಒಡವೆಗಳನ್ನ ಬ್ಯಾಗ್ಗೆ ತುಂಬ್ತಾ ಇರುವಂತಹ ಫುಟೇಜಸ್. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಮತ್ತೆ ಟ್ವಿಸ್ಟ್ ಸಿಕ್ಕಿರುವಂತದ್ದು, ಮೋನಿಕಾ ನಾನು ಏನು ಮುಟ್ಟಿಲ್ಲ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಫುಟೇಜ್ ಎಲ್ಲ ಸಿಕ್ಕಿದೆ. ಇದು ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗಬಹುದು ಕೇಸಲ್ಲಿ? ಈಗಾಗಲೇ ಏನು ಆ ಮಹಿಳೆ ಹೇಳಿದಂತಹ ಒಂದು ಏನು ಆರೋಪ ಏನಿದೆ ಅದೆಲ್ಲದಕ್ಕೂ ಕೂಡ ಗಮನಿಸಿದಂತಹ ಗಂಡ
ಅಲ್ಲಿದ್ದಂತಹ ಮನೆಯಲ್ಲಿ ಅಳವಡಿಕೆ ಮಾಡಿದಂತಹ ಸಿಸಿಟಿವಿಗಳನ್ನು ರಿಲೀಸ್ ಮಾಡಿದನ್ನು ಈ ಮೋನಿಕಾಳಿಗೆ ಈ ಸಿಸಿಟಿವಿ ಅಂದ್ರೆ ಮನೆಯಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿರೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಆತನ ಆಕೆಯ ಗಂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗ ಸಿಸಿಟಿವಿಗಳನ್ನ ಬಿಡುಗಡೆ ಮಾಡಿ ಮನೆಯಲ್ಲಿದ್ದಂತಹ ಅಷ್ಟು ಹಣ ಮತ್ತು ಒಡವೆಗಳನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನೋದಕ್ಕೆ ಈಗಾಗಲೇ ಪ್ರೂಫ್ ಕೂಡ ಸಿಕ್ಕಿದೆ. ಹೀಗಾಗಿ ಕಾನೂನು ಸಮರ ಮುಖಾಂತರ ಯಾವ ರೀತಿ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆತನ ಲಾಯರ್ ಏನಿದ್ದಾನೆ ಅಂದ್ರೆ ಪತಿ ಏನಿದ್ದಾನೆ ಆತನ ಲಾಯರ್ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಈ ವಿಚಾರವಾಗಿ ಈ ಹಿಂದೆ ದೂರು ಕೂಡ ದಾಖಲಾಗಿತ್ತು. ಅಂದ್ರೆ ರಾಘವೇಂದ್ರ ಅನ್ನುವಂತಹ ಪಿಸಿ ಏನಿದ್ದಾನೆ ಆತನ ಜೊತೆ ಓಡು ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಒಡವೆಗಳನ್ನ ಮತ್ತು ಹಣವನ್ನ ನಗದನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಸದ್ಯಕ್ಕೆ ಅದಕ್ಕೆ ಪುಷ್ಟಿ ಕೊಡುವಂತಹ ರೀತಿಯಲ್ಲಿ ಈ ಸಿಸಿಟಿವಿ ಕೂಡ ಈಗಾಗಲೇ ರಿಲೀಸ್ ಆಗಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪತಿ ಪತ್ನಿಯ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗಾಗಲೇ ಮೂಲಗಳ ಪ್ರಕಾರ ಅವರಿಬ್ಬರನ್ನು ಕೂಡ ಕೌನ್ಸಿಲಿಂಗ್ಗೆ ಅಂದ್ರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೌನ್ಸಿಲಿಂಗ್ ಮಾಡಿಸೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರೆ ಇಂದು ಅದರ ಡೇಟ್ ಕೂಡ ಇತ್ತು. ಅಂದ್ರೆ ಇಂದು ಅವರು ಇಬ್ಬರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಈ ರೀತಿಯಾದಂತಹ ಅಂದ್ರೆ ಪತಿ ಪತ್ನಿ ಕಲಹ ದೊಡ್ಡದು ಮಾಡ್ಕೊಳ್ಳೋದು ಬೇಡ, ಏನಿದ್ರು ಕೂತು ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಪೊಲೀಸ್ ಸಿಬ್ಬಂದಿಗಳು ಇಂದು ನಡೆಸಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅಕಸ್ಮಾತ್ ಅವರೇನಾದ್ರೂ ಒಪ್ಪದೇ ಇದ್ದಂತಹ ಪಕ್ಷದಲ್ಲಿ ಅವರವರ ನಡೆ ಏನಿದೆಯೋ ಅದನ್ನ ಅವರು ಅನುಸರಿಸಬಹುದಾಗಿದೆ ಮತ್ತು ಅಥವಾ ಎಫ್ಐಆರ್ ಗಳನ್ನ ಮಾಡುವಂತಹ ಮುಖಾಂತರ ಮತ್ತಷ್ಟು ಇಬ್ಬರು ಪರಸ್ಪರ ದೂರುಗಳನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಆರೋಪ ಮಾಡೋದಕ್ಕೆ ಈಗ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಹಣ ಮತ್ತೆ ಬ್ಯಾಗ್ಗಳನ್ನ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯಗಳು ಕೂಡ ಸಿಕ್ಕಿದೆ. ಹೀಗಾಗಿ ಇಲ್ಲಿ ಯಾರು ಸುಳ್ಳು ಆಪಾದನೆ ಮಾಡ್ತಾರೆ ಮತ್ತೆ ಏನಾಗಿದೆ ಅನ್ನುವಂತಹ ಎಕ್ಸಾಕ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ಅದನ್ನು ಕೌನ್ಸಿಲಿಂಗ್ ಮಾಡುವಂತಹ ಮುಖಾಂತರ ಅವರವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳೇನಿದೆ ಅದೆಲ್ಲವನ್ನು ಕೂಡ ಸರಿ ಮಾಡಿಸೋದಕ್ಕೆ ಪೊಲೀಸರು ಈಗ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಪೊಲೀಸ್ ಜೊತೆಗೆ ಮೋನಿಕಾ ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಮೋನಿಕಾ ಮನೆಯಿಂದ ಆಚೆ ಹೋಗುವ ಸಂದರ್ಭದಲ್ಲಿ ಸುಮ್ಮನೆ ಹೋಗಿಲ್ಲ. ಬಟ್ಟೆ ಬರೆ ಆಭರಣ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಪರಾರಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ ಆಗಿದೆ. ಮೋನಿಕಾ ಬ್ಯಾಗ್ಗೆ ತುಂಬಾ ದೃಶ್ಯಗಳು. ಮನೆ ಬಿಟ್ಟು ಹೋಗುವಾಗ ಬಟ್ಟೆ ಒಡವೆ ಸಮೇತ ಪರಾರಿಯಾಗಿರೋದು. 2 ದೊಡ್ಡ ಬ್ಯಾಗ್ನಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಎಸ್ಕೇಪ್ ಆಗಿರೋದು. ಆಗಸ್ಟ್ 31ನೇ ತಾರೀಕು ಮಧ್ಯಾಹ್ನ ಮನೆಗೆ ಎಂಟ್ರಿ ಕೊಟ್ಟಿದ್ಲು ಮೋನಿಕಾ. ಮನೆಯಲ್ಲಿದ್ದ ತನ್ನ ವಸ್ತುಗಳನ್ನ ತುಂಬಿಕೊಂಡು ಮೋನಿಕಾ ಪರಾರಿಯಾಗಿರೋದು. ಮನೆಯಲ್ಲಿರೋ ವಸ್ತುಗಳನ್ನ ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ರು. ಆದ್ರೆ ಈಗ ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿದೆ. ಒಡವೆ ಬಟ್ಟೆ ಎಲ್ಲಾನು ತುಂಬಿಕೊಂಡು ಪರಾರಿ ಆಗ್ತಾ ಇರುವಂತದ್ದು. ಆ ಬಟ್ಟೆ ಒಡವೆಗಳನ್ನ ಬ್ಯಾಗ್ಗೆ ತುಂಬ್ತಾ ಇರುವಂತಹ ಫುಟೇಜಸ್. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಮತ್ತೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮೋನಿಕಾ ನಾನು ಏನು ಮುಟ್ಟಿಲ್ಲ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಫುಟೇಜ್ ಎಲ್ಲ ಸಿಕ್ಕಿದೆ. ಇದು ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗ್ಬಹುದು ಕೇಸಲ್ಲಿ? ಈಗಾಗಲೇ ಏನು ಆ ಮಹಿಳೆ ಹೇಳಿದಂತಹ ಒಂದು ಆರೋಪ ಏನಿದೆ ಅದೆಲ್ಲದಕ್ಕೂ ಕೂಡ ಗಮನಿಸಿದಂತಹ ಗಂಡ ಅಲ್ಲಿದ್ದಂತಹ ಮನೆಯಲ್ಲಿ ಅಳವಡಿಕೆ ಮಾಡಿದಂತಹ ಸಿಸಿಟಿವಿಗಳನ್ನು ರಿಲೀಸ್ ಮಾಡಿದನ್ನು ಈ ಮೋನಿಕಾಳಿಗೆ ಈ ಸಿಸಿಟಿವಿ ಅಂದ್ರೆ ಮನೆಯಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿರೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಆತನ ಆಕೆಯ ಗಂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗ ಸಿಸಿಟಿವಿಗಳನ್ನ ಬಿಡುಗಡೆ ಮಾಡಿ ಮನೆಯಲ್ಲಿದ್ದಂತಹ ಅಷ್ಟು ಹಣ ಮತ್ತು ಒಡವೆಗಳನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನೋದಕ್ಕೆ ಈಗಾಗಲೇ ಪ್ರೂಫ್ ಕೂಡ ಸಿಕ್ಕಿದೆ. ಹೀಗಾಗಿ ಕಾನೂನು ಸಮರ ಮುಖಾಂತರ ಯಾವ ರೀತಿ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆತನ ಲಾಯರ್ ಏನಿದ್ದಾನೆ ಅಂದ್ರೆ ಪತಿ ಏನಿದ್ದಾನೆ ಆತನ ಲಾಯರ್ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಈ ವಿಚಾರವಾಗಿ ಈ ಹಿಂದೆ ದೂರು ಕೂಡ ದಾಖಲಾಗಿತ್ತು. ಅಂದ್ರೆ ರಾಘವೇಂದ್ರ ಅನ್ನುವಂತಹ ಪಿಸಿ ಏನಿದ್ದಾನೆ ಆತನ ಜೊತೆ ಓಡು ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಒಡವೆಗಳನ್ನ ಮತ್ತು ಹಣವನ್ನ ನಗದನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿತ್ತು.